ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೆಂಗಳೂರಿಂದ ಸೀದಾ ಹೊರಟಿದೆ ಮಾಗೋಡ್ ಜಾತ್ರೆ, ನಮ್ಮೂರು ಜಾತ್ರೆ. ಮಾಗೋಡ್ ರಂಗಪ್ಪಗೆ ದರ್ಶನ ಮಾಡಿ ಕೈ ಮುಗಿದು ನಮಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳೋಣ ಅಂತ ಹೊರಟ್ವಿ. ಅಲ್ಲಿಂದ ಹೊರಟಿದ್ದೆ ಸೀದಾ ಮಾಗೋಡಲ್ಲಿ ಹೋಗಿ ತೇರು ನೋಡಿದ ತಕ್ಷಣ ಭಾರಿ ಖುಷಿಯಾಗಿ ಹೋಗ್ಬಿಡ್ತು. ನೈಟ್ ನಾವು ಹೋದಾಗ 12 ಗಂಟೆ ಆಗಿತ್ತು. ಆಲ್ರೆಡಿ 12-12:30 ಆಗ್ತಾ ಬಂದಿತ್ತು. ನಮ್ಮ ಕೈಲಾದಷ್ಟು ಒಂದು ಹೂವು ಹಾಕ್ಬಿಟ್ಟು ನಮ್ಮದು ನೋಡಿ ದೇವರು ಹೆಂಗೆ ಇಟ್ಕೊಂಡ ಅಂದರೆ ಕೊನೆ ಕ್ಷಣದಲ್ಲಿ ಇಟ್ಕೊಬಿಟ್ಟು ಅಲ್ಲಿಂದ ಸೀದಾ ಹೋಗಿದ್ದೆ ದೇವಸ್ಥಾನದ ಒಳಗಡೆ. ಹೋಗ್ಬಿಟ್ಟು ದೇವಸ್ಥಾನದ ಒಳಗಡೆ ರಂಗಪ್ಪನ ಕೈ ಮುಗಿದ್ಬಿಟ್ಟು ಆಮೇಲೆ ಅಲ್ಲಿಂದ ಸೀದಾ ನೋಡಿದ್ದು ಕಾಯಿ ಹೊಡೆದ್ಬಿಟ್ವಿ. ನಮ್ಮದು ಕಾಯಿ ತೊಗೊಂಡೋಗಿದ್ವಿ. ಕಾಯಿ ಪೂಜೆ ಮಾಡ್ಸೋಣ ಅಂತ ಹೇಳಿ ಕಾಯಿ ಹೊಡೆದು ತೀರ್ಥ ತಗೊಂಡು ಅಲ್ಲಿಂದ ಮಲಗಿದ್ರು ಅವರೆಲ್ಲ. 12 ಗಂಟೆ ಆಗಿತ್ತಲ್ಲ, ಅದಕ್ಕೆ ಕ್ರಾಂತಿ ರಂಗನಾಥ ಸ್ವಾಮಿ ದೇವಸ್ಥಾನ, ಅದ್ರ ಪಕ್ಕದಲ್ಲಿರೋದೇ ಶ್ರೀ ಕಂಬದ ರಂಗನಾಥ ಸ್ವಾಮಿ ನಾವೇ ತುಂಬ ಅದೃಷ್ಟಶಾಲಿಗಳು ಅನಿಸುತ್ತೆ. ನಮಗೆ ಅಷ್ಟು ನೀಟಾಗಿ ಸಮಾಧಾನದಿಂದ ದರ್ಶನ ಮಾಡೋ ಅಷ್ಟು ಟೈಮ್ ಸಿಕ್ತು. ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಪಕ್ಕದಲ್ಲೇ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಕೈ ಮುಗಿದು ಅಲ್ಲೇ ಆಶೀರ್ವಾದ ತಗೊಂಡು ಅಲ್ಲಿಂದ ಸೀದಾ ಹೊರಟಿದ್ದು. ಪಕ್ಕದಲ್ಲಿ ಒಂದು ಪ್ರದಕ್ಷಿಣೆ ಬರೋಣ ಅಂತ. ಆವಾಗ ಸುತ್ತ ಶಿಖರ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದೊಂದು ಗುಡಿಗೂ ಸಪ್ರೇಟು ಮಾಡಿದ್ದಾರೆ. ಹಿಂದೆ ಕೈ ಮುಗಿದ್ಬಿಟ್ಟು ಮತ್ತೆ ಇನ್ನೆರಡು ಶಿಖರ ಇದ್ವು, ಅವೆರಡು ವೀಡಿಯೋ ಮಾಡ್ತಾ ಮತ್ತೆ ಹಂಗೆ ಹೋದ್ವಿ. ಆ ಕಡೆ ನೋಡಿದ್ರೆ ಪಕ್ಕದಾಗೆಲ್ಲ ಮಲಗಿಬಿಟ್ಟಿದ್ದಾರೆ. ನೈಟ್ 12:30 ಆಗಿತ್ತು ಆಲ್ರೆಡಿ ನಾವು ಹೋದಾಗ. ತಿರ್ಗಾ ಮತ್ತೆ ಅಲ್ಲಿಂದ ಭೂತಪ್ಪ ಸ್ವಾಮಿ ಇತ್ತು, ಅಲ್ಲಿ ಭೂತಪ್ಪಗೆ ಕೈ ಮುಗಿದು ಹೊರಗಡೆ ಬಂದು ಒಂದು ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ವೀಡಿಯೋ ಮಾಡಿದೆ. ವೀಡಿಯೋ ಮಾಡಿದ ತಕ್ಷಣ ಅಲ್ಲೆಲ್ಲ ಸುತ್ತ ನೋಡಿದೆ. ತುಂಬ ಚೆನ್ನಾಗಿತ್ತು. ಒಂಥರ ಖುಷಿಯಾಯಿತು. ಅಲ್ಲಿರೋ ಮಾಗೋಡ್ ಮ್ಯಾನೇಜ್ಮೆಂಟ್ಗೆ ತುಂಬ ಕೃತಜ್ಞತೆ ಹೇಳಿ ಹೊರಗಡೆ ಬಂದೆ. ಹೊರಗಡೆ ಬರ್ತಿದ್ದಂಗೆ ತೇರು ನೋಡಿದ ತಕ್ಷಣ ನೈಟ್ 12:30 ಆದರೂ ಇಷ್ಟೊಂದು ಹೂವು ಇನ್ನೂ ಆಗ್ತಲೇ ಇದ್ದಾರೆ, ತಗೊಳ್ತಲೇ ಇದ್ದಾರೆ, ತಗೊಳ್ತಾ ಇದ್ದಾರೆ. ಮತ್ತು ಅಲ್ಲಿಂದ ಜನ ನೋಡಿದ್ವಿ. ಅಲ್ಲೇನಂದರೆ ತಪ್ಪು, ಒಂದು ಹೂವು ಹಾಕ್ತಾರೆ, 5 ಹೂನಾರ ವಾಪಸ್ ತಗೊಂಡೋಗ್ತಾರೆ. ದಯವಿಟ್ಟು ನೀವು ಎಷ್ಟು ಕ್ಯಾಮ್ರಾ ನೋಡ್ತಿದ್ದಂಗೆ ಹೇಳಿದ್ದು, ನನ್ಗಿರೋ ಬುದ್ಧಿವಂತಿಕೆಗೆ ನಾನು ಇಲ್ಲಿ ಹುಟ್ಟಬಾರ್ದು ಕಂಡ. ಹಾಗೆ ಮುಂದೆ ಹೋಗ್ತಾ ನಮ್ಮ ಅಣ್ಣ ಸಿಕ್ಕಿದ್ರು. ಇವ್ರದ್ದು ಮಿಡಿಗೇಶಿ ಹೋಬಳಿ ರೆಡ್ಡಳ್ಳಿ ಪಂಚಾಯಿತಿಯಲ್ಲಿ NMR ಫ್ಯಾಷನ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ದಯವಿಟ್ಟು ಎಲ್ಲರೂ ಬಂದು ನಿಮ್ಮ ಕೈಲಾದಷ್ಟು ಶಾಪಿಂಗ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವರು ತಿಮ್ಮಣ್ಣ ಅಂತ ಹೇಳ್ಬಿಟ್ಟು, ಇವನು ಗೊತ್ತಲ್ಲ ನಮ್ಮ ಸಿಂಗ್ಲಿಕ್ಕ ನನ್ನ ಫ್ರೆಂಡು, ಇವರು ತಿಮ್ಮಣ್ಣ ಅವರಣ್ಣ. ಮತ್ತು ಹಾಗೆ ಹೋದೆ. ಏನಂದರೆ ಚಿಕ್ಕ ವಯಸ್ಸಿಂದ ಒಂದು ತಡ ಆದ್ರೂ ಆ ರಾಟೆಯಲ್ಲಿ ತಿರುಗಬೇಕು ಅಂತ ಆಸೆ. ಬಟ್ ಏನಂದರೆ ನನಗೆ ತಲೆ ಸುತ್ತುತ್ತೆ ಅಂತ ತುಂಬ ಭಯ ಬೀಳ್ತಿದ್ದೆ. ಅದೇನಾದರೂ ಆಗ್ಬಿಡ್ಲಿ, ಇವತ್ತು ಮಾಗೋಡ್ ಜಾತ್ರೆಗೆ ಬಂದಿದ್ದೀನಿ, ಏನಾದರೂ ಮಾಡಿ ಅದು ರಾಟೆಯಲ್ಲಿ ಒಂದು ರೌಂಡ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೊರಟೆ. ಅಲ್ಲಿಗೆ ಹೋಗೋದೇನೋ ಹೋಗ್ಬಿಟ್ಟೆ. ಅಲ್ಲಿಗೆ ಹೋಗ್ಮೇಲೆ ಜೀವ ಎಲ್ಲ ಪುಕ್ಕ ಅಂತ ಐತಿ, ಏನಾಗುತ್ತೋ ಅಂತ. ಅದರಲ್ಲಿ ನನ್ನ ತಮ್ಮ ಬೇರೆ ಹಠ ಮಾಡ್ತಿದ್ದ, ಹೋಗೋಣ ನಡಿ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಒಬ್ರಿಗೆ 100 ರೂಪಾಯಿ ಟಿಕೆಟು ತೊಗೊಂಡು ಸೀದಾ ಹೊರಟ್ವಿ ರಾಟೆಗೆ. ಹತ್ಕೊಂಡ್ವಿ. ಹೋಗ್ತಾ ತಲೆಗೆ ಏನೇನೋ ಓಡ್ತೈತೆ. ಇವನು ನಮ್ಮ ಅಣ್ಣ ಗೊತ್ತಲ್ಲ, ನವೀನು, ಇದು ಹೀರಾ, ಅದು ಗೊತ್ತಲ್ಲ ನಿಮ್ಗೂ, ಸುಂದ್ರ ಅಂತ. ಯಾರೋ ಇವನೇ ಸುಂದ್ರ. ಕೋತಿ ನನ್ನ ಮಗ ಇದ್ದಂಗ ಸುಂದ್ರ ಅಂತೆ. ಅತ್ತಲೇ ಸೀಸನ್ 12 ವಿನ್ನರ್ ಈಸ್ ಹೀರಾ. ಅಲ್ಲೊಳಲೇ ಹೀರಾ. ಬಾಸವಣ ನಮಸ್ಕಾರ. ಫಸ್ಟ್ ಆಫ್ ಆಲ್ ರಾಟೆ ಹತ್ತಿದ್ದೆ. ಈ ವ್ಯೂ ಪಾಯಿಂಟ್ನ ವಿಡಿಯೋ ಮಾಡಬೇಕು, ಎಲ್ಲರಿಗೂ ತೋರಿಸ್ಬೇಕು ಅಂತ. ಮೇಲಿಂದ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು ಜಾತ್ರೆ. ತುಂಬ ಜನ ಸಾಗರ. 12:30-1 ಗಂಟೆ ಆಗಿತ್ತು. ಇವನು ಸತೀಶ್ ಅಂತ ಗೊತ್ತಲ್ಲ ನಿಮಗೂ, ತುಂಬ ಚೆನ್ನಾಗಿ ಲಾಗ್ ಮಾಡ್ತಾನೆ, ಒಂದು ಸಪೋರ್ಟ್ ಮಾಡಿ. ಮತ್ತು ಹಂಗೆ ರಾಟೆ ತಿರುಗ್ತಾ ಇತ್ತು. ನನ್ನ ಜೀವನೂ ಹಂಗೆ ತಿರುಗ್ತಾ ಇತ್ತು. ಏನಾಗುತ್ತೋ ಎತ್ತಾಗುತ್ತೋ, ಆಮೇಲೆ ವಾಮೆಂಟ್ ಆಗುತ್ತೋ ಅಂತ. ಜಾತ್ರೆ ನೋಡೋಕೆ ಮಾತ್ರ ಮಸ್ತಿತ್ತು. ಅಲ್ಲೆಲ್ಲ DJ ಸೌಂಡ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ, ಅಲ್ಲೂ ರಿಂಗ್ ಅಂತ ರಾಟೆ ಆಡಿಸ್ತಿದ್ರು. ಮತ್ತು ಹಂಗೆ ಹೋಗ್ತಾ ನನ್ನ ಜೀವನೇ ಒಂಥರ ಭಯ ಒಂದು ಕಡೆ, ಖುಷಿ ಒಂದು ಕಡೆ. ಬಟ್ ಮೇಲಿಂದ ವ್ಯೂ ಪಾಯಿಂಟ್ನ ವೀಡಿಯೋ ಮಾಡೋದು ಮಾತ್ರ ತುಂಬ ಮಸ್ತು ಇತ್ತು. ನನಗೂ ಖುಷಿ ಆಯಿತು ಮೇಲೆ ಹೋಗಿದ್ದು. ಅಲ್ಲಿಂದ ಒಂದು ವೀಡಿಯೋ ಮಾಡಿ ಜನ ಎಲ್ಲರಿಗೂ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬರ್ತಾಯಿತ್ತು ವೀಡಿಯೋ ಮಾತ್ರ. ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಜನನೇ ಜನ.
ಅದರಲ್ಲಿ ಏನು ಖುಷಿ ಅಂದರೆ ಆ ಜಾತ್ರೆಯಲ್ಲಿ ಹೋಗ್ಬಿಟ್ಟು ಈ ಥರ ಎಲ್ಲ ಆಡಬೇಕು, ತಿನ್ನಬೇಕು, ಚೆನ್ನಾಗಿ ಒಳ್ಳೊಳ್ಳೆಯದು ಅಂತ ಹೋದ್ವಿ. ಅದಕ್ಕೆ ಹೋಗಿದ್ದಕ್ಕೇನು ಡಿಸಪಾಯಿಂಟ್ ಆಗೋಂಥದ್ದು ಏನೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಇವನು ಗೊತ್ತಲ್ಲ ನನ್ನ ಫ್ರೆಂಡು ಲೋಕಿ ಅಂತ, ಅವನು ಕರ್ಕೊಂಡು ಹೋಗಿದ್ದೆ. ಅವನಿಗೊಂದು ಕಡೆ ಖುಷಿ ಹೋಗಿರೋದು, ಅವನಿಗೇನು ಭಯ ಆಗ್ತಿರ್ಲಿಲ್ಲ ಅನಿಸುತ್ತೆ, ತುಂಬ ಖುಷಿಯಾಗೇ ಇದ್ದ. ಆಮೇಲೆ ಅದೆಲ್ಲ ನೋಡಿಕೊಂಡು ಹಂಗೆ ನೋಡ್ತಾ ವ್ಯೂ ಮಾಡ್ತಾಯಿದ್ದೆ. ಇಲ್ಲಿ ಮಾತ್ರ DJ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಜನ ಸಿಕ್ಕಾಬಟ್ಟೆ ನಿಂತಿದ್ರು. ಅದರಲ್ಲೂ ನಾವು ಹೋಗಿದ್ವಿ, ಬಟ್ ಮೇಲಿಂದ ಏನು ವ್ಯೂ. ಬೇಕು ಅಂತಲ್ಲ ನೀ ಬೇಕು ಅಂತಲ್ಲ. ವಾಪಸ್ ಹೋಗೋದು ಇದು. ಇಲ್ಲ ನನ್ನ ಫ್ರೆಂಡ್ ಇದ್ದು ಅಲ್ಲಿ ಯಾವುದೋ ಹುಡುಗಿ ನಿನ್ನೆ ನೋಡ್ತಾ ಇತ್ತು ನೋಡಿ ಕ್ಯಾಮ್ರಾ ಅಂದ. ನೋಡಿದ ತಕ್ಷಣ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನೋಡಿದ್ರೆ ಅಲ್ಲಿ ಆಂಟಿ. ಅವಾಗ ನನಗನ್ಸಿದ್ದು ಈ ನನ್ನ ಫ್ರೆಂಡ್ಗೆ, ಅಲ್ಕ ನನ್ನ ಮಗನೇ, ನಂಗೆ ತೆವಲತ್ತೈತೆ ಅಂತ ಒಂದು ಮಾತು ನನ್ನ ಹತ್ರ ಹೇಳಿದ್ರೆ ರಾಂಡೇರ್ನೋ ಮುಂಡೇನೋ ಸೆಟಪ್ ಮಾಡ್ಕೊಡ್ತಿದ್ದಲ್ಲೋ. ನೋಡಿ ಅವ್ನು ನಿಲ್ಲಿಸ್ತಾರೆ. ಅವ್ನು ತಿರ್ಗಸಾದ್ರಾಗು, ನಾವು ತಿರ್ಗಾದ್ರಾಗು. ಯಾರಲ್ಲ ವಿಡಿಯೋ ಏನಪ್ಪ ತುಂಬ ಲಾಗ್ ಆಗ್ತಾಯಿದೆ ಅಂತ ಬೇಜಾರು ಮಾಡ್ಕೋಬೇಡಿ, ನಾನೇನು ಮಾಡೋಕ್ಕಾಗ್ತಾಯಿಲ್ಲ. ಅವನು ಸ್ಟಾರ್ಟ್ ಮಾಡ್ತೀನಿ ಅನ್ನೋದ್ರಲ್ಲೇ ಅಯ್ಯನ್ಸ್ತಿದ್ದಾನೆ. ಯಾಕೆನ್ನ ಅದರಲ್ಲಿಂದ ಕೆಳಗಡೆ ಇಳಿಸ್ಬೇಕು ಮತ್ತು ಒಬ್ಬೊಬ್ಬರನ್ನೇ ಹತ್ತಿಸ್ಬೇಕು. ಹಂಗಾಗಿ ಅದನ್ನು ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಹತ್ರ ಅರ್ಧ ಗಂಟೆ ಆಗೋಯ್ತು. ಆಮೇಲೆ ಚೆನ್ನಾಗಿ ವೀಡಿಯೋ ಏನೋ ಮಾಡ್ತಾಯಿದ್ದೆ, ಹಂಗೆ ವೀಡಿಯೋ ಮಾಡ್ತಾ ತುಂಬ ಸ್ಟಾರ್ಟ್ ಆಯಿತು. ನನಗೆ ನೋಡಿ, ನನ್ನ ಕೈಲೇ ತಡ್ಕೊಳಕ್ಕಾಗ್ತಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಅಣ್ಣ. ಅನ್ನಿಸ್ತಾ ಐತೆ ಚುಮ್ಮು ಚುಮ್ಮು. ಜೋಗೋ ಇವಾಗ ಸ್ವಲ್ಪ ಅನ್ನಿಸ್ತಾ ಇತ್ತಲ್ಲ. ಅಯ್ಯೋ ಇವಾಗ ಇವ್ರನ್ನೆಲ್ಲ ಇಡ್ಸಕ್ ಒಂದು ವರ್ಷ ಆಗ್ತೈತೆ. ಅದು ಮ್ಯಾಕ್ ಕಾಲಿತ್ತಲ್ಲ. ಅವಾಗ 20 ರೂಪಾಯಿ ಗೆದ್ದಿನ ನಂಗೆ ಕೊಡ್ತೇ ತಾನೆ. ಎಲ್ಲಿ
ಕ್ಯಾಶ್ ಇರ್ಬೇಕು. ಇಲ್ಲಿ ಇಷ್ಟ ಜನ ಅವ್ರೆ, ನಾನು 20 ರೂಪಾಯಿ ಗೆದ್ದಿದ್ದೆ. ನಡೀರಿ ಎಲ್ಲ ಕೊರಕೆ ತಗೊಂಡು ಪಟ 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 ಹಾಕ್ಬೇಕು ಮುಂದೆ ಮಕ್ಕಳು ಅವ್ರ ಅಮ್ಮನ 20 ರೂಪಾಯಿ ಲೆಕ್ಕನೇಕ. ನಾನ್ ಆಡಲ್ಲ ಅಣ್ಣ ನಾನ್ ಮೊದ್ಲೇ ನೀನ್ ಸಿಳ್ಳೆ ಕ್ಯಾತಿದ್ದಂಗಿದ್ಯಾ, ಆಮೇಲೆ ಮಗನೇ ನಿಮ್ಮ ಅವನ್ ಒತ್ತಿ ಕ್ಯಾತಾದಂಗ ಆಗ್ಬಿಡ್ತೀಯ. ನಿಂತಿರೋ ಕ್ಯಾಶ್ ಹಾಕ್ಬೇಕು, ಅವನ್ ನಿಂತಿರೋ ಕ್ಯಾಶ್ ಯಾರು ಗೆದ್ದಿರೋನ್ ಯಾರು ನನ್ ಕಡೆ ಕೈತಾನೆ. ನೀನು ಇಸ್ಪಿಟ್ಟಾಗಿ ಆಗ್ಲಿ. ಆಮೇಲೆ ನನ್ನ ತಮ್ಮ ನನ್ನ ಫ್ರೆಂಡ್ ಏನಾದರೂ ತಿನ್ನಬೇಕು ಅಂದರು. ಆಮೇಲೆ ಇವನು ನನ್ನ ಅಳಿಯ ರುದ್ರೇಶ ಕರ್ಕೊಂಡು ಹೋಗ್ಬಿಟ್ಟು ಜೋಳ ಕೊಡಿಸ್ದೆ. ಆಮೇಲೆ ತಿಂತಾ ಇದ್ದೆ. ಇವ್ನು ನೋಡ್ತಿದ್ದಂಗೆ ನೀನೇನು ಟೆನ್ಷನ್ ತಗೋಬೇಡ ಮಗ, ನಿನ್ಗೆ ಈ ಜನ್ಮಕ್ಕೆ ನಾನು ಮದುವೆನೇ ಮಾಡಕ್ಕಿಲ್ಲ. ನನ್ನ ಮಗ ಊರಿಗೆ ಬಿಟ್ಟು ನೂರಿಗೆ ದೊಡ್ಡವನಂತೆ ಅಂತ ಜಾತಿ ನಿಂದು ನಿಂಗೆ. ಅಯ್ಯೋ ಮಂಕೆ, ಇದುವರೆಗೂ ಮಾಡಬಾರ್ದು ಗಬ್ಬು ಕೆಲಸ ಎಲ್ಲ ಮಾಡಿಬಿಟ್ಟು ಈಗ ನಾನು ಸತ್ಯ ಹರಿಶ್ಚಂದ್ರ ಅಂದ್ರೆ ಯಾವನಾದ್ರೂ ನಂಬ್ತಾನೇನಯ್ಯ? ಟೈಮ್ ನಾನು ಆಲೂಗೆಡ್ಡೆ ಚಿಪ್ಸಲ್ಲಿ ಅವನಿಗೆ ನನ್ನ ಫ್ರೆಂಡ್ಗೆ ಪ್ರಪೋಸ್ ಮಾಡಿದೆ. ಅಲ್ಲಿಂದ ನಾವು ಜಿಗ್ಜಾಗ್ ಡ್ಯಾನ್ಸು ರಾಟೆಯಲ್ಲಿ ನಾವು ಹೋದ್ವಿ. ತುಂಬ ಚೆನ್ನಾಗಿತ್ತು. ಏನಂದರೆ ನೆಗೆಟಿವ್ ಕಮೆಂಟ್ಸ್ ಹಾಕೋರಿಗೆ ಒಂದು ಕ್ಲೂ ಕೊಡ್ತಾಯಿದ್ದೀನಿ. ಅದು ಆಡೋಕ್ಕೆ ಹೋದ್ವಲ್ಲ, ಹೋಗ್ಬೇಕಾದ್ರೆ ₹1 ದುಡ್ಡು ಕೊಡ್ದಲೆ ಹೆಂಗೆ ಅಂದರೆ ಅದ್ರ ಗೇಟ್ ಇರ್ತೈತಲ್ಲ, ಅದ್ರ ಮೇಲೆ ಹತ್ತಿ ಹೋದ್ವಿ. ಅದರಲ್ಲೊಂಥರ ಮಜಾ. ಕಳ್ತಂದಾಗ ಹೋಗಿ ಏನೋ ನಾವು ಆಡೋದ್ರಲ್ಲಿ ದುಡ್ಡಿಲ್ಲ ಅಂತ ಅಲ್ಲ, ಅದು ಮೆಮೊರಿ. ಅಲ್ಲೆಲ್ಲ ತೇರು ಎಳೆದ್ಬಿಟ್ಟು ತುಂಬ ಚೆನ್ನಾಗಿತ್ತು. ತೇರು ಎಳೆದಿದ್ದು ಮಾತ್ರ ಸಖತ್ತಾಗಿತ್ತು. ಕ್ರೌಡು ಚೆನ್ನಾಗಿತ್ತು. ಮತ್ತು ರಂಗಪ್ಪ ಬರ್ತಾಯಿದ್ರೆ ಏನೋ ಒಂಥರ ಹುಮ್ಮಸ್ಸು, ಆಸೆ. ಏನಂದರೆ ಅಲ್ಲಿ ತುಂಬ ಜನಗಳಿಗೆ ರಿಕ್ವೆಸ್ಟ್ ಮಾಡೋದು, ನೆಕ್ಸ್ಟ್ ಟೈಮ್ ಈ ವರ್ಷದಾಗೋಯ್ತು, ನೆಕ್ಸ್ಟ್ ವರ್ಷ ಹೋದ್ಮೇಲೆ ಸ್ವಲ್ಪ ನಿಮ್ಮ ಸ್ಲಿಪ್ಪರ್ಗಳು ಎಲ್ಲಾದರೂ ದೂರ, ಇಲ್ಲ ಮನೇಲಾದರೂ ಬಿಟ್ಟು ಬರ್ರಿ, ಇಲ್ಲಾಂದರೆ ಎಲ್ಲಾದರೂ ದೂರ ಬಿಟ್ಟು ಬರ್ರಿ. ಪಾಪ ಅಲ್ಲಿ ದೇವ್ರದ್ದು ರಥ ಬರುತ್ತೆ ಎಲ್ಲ. ಆಮೇಲೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಸೀದಾ ತೇರೆಲ್ಲ ಎಳೆದಿದ್ದಾಯಿತು. ವಾಪಸ್ ರಿಟರ್ನು ದೇವಸ್ಥಾನ ಮುಂದೆ ಎಳೆದ್ಬಿಟ್ಟು ನಾವು ಸೀದಾ ಹತ್ತಿದ್ದೆ. ತೇರ್ ಮೇಲೆ ಕತ್ತಿ ಜನಗಳಿಗೆ ಹೂವು ಕೊಡೋಣ ಅಂತ ಹೇಳ್ಬಿಟ್ಟು, ಹಾರಲ್ಲಿ ತೆಗೆದು ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಹತ್ತಿದ್ದೆ. ಸೀದಾ ಮೇಲೆ ಹತ್ಬಿಟ್ಟು ನನ್ನ ಫ್ರೆಂಡ್ಗಳಿಗೆ ಮತ್ತು ನಮ್ಮ ಯಾರ್ಯಾರಿಗೆ ಬೇಕೋ ಅವ್ರಿಗೆಲ್ಲನ ಹೂವು ಕೊಡ್ತಾಯಿದ್ದೆ. ಹೂವು ಕೊಟ್ಟು ನಮಗೂ ಎಷ್ಟು ಬೇಕೋ ಸ್ವಲ್ಪನೇ ತೊಗೊಬಿಟ್ಟು ಮತ್ತು ಯಾರ್ಯಾರು ಹೂವು ಹಾಕ್ಸಿದ್ರೋ ಎಲ್ಲರಿಗೂ ರಂಗಪ್ಪ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ಬೆಳಗ್ಗೆ ಎದ್ದು ನೋಡ್ತೀನಿ. ನಾವು ಮಲಗಿದ್ದೆ 5:45, 6:15 ಎದ್ದು ನೋಡ್ತೀನಿ ಫುಲ್ ಎಲ್ಲ ಜನ ಖಾಲಿ. ಎಲ್ಲ ಅಲ್ಲಿ ಗಲೀಜು ಮಾಡೋ ಇದ್ರು. ದಯವಿಟ್ಟು ನೆಕ್ಸ್ಟ್ ವರ್ಷ ಬಂದಮೇಲೆ ಈ ಥರ ಎಲ್ಲ ಗಲೀಜು ಮಾಡಬೇಡಿ. ಇದು ನಿಮ್ಮ ದೇವಸ್ಥಾನ, ನಿಮ್ಮ ಊರಲ್ಲಿರೋ ದೇವಸ್ಥಾನ, ಆದರೆ ನೀವು ಇಷ್ಟು ಗಲೀಜು ಮಾಡಲ್ಲ ಅನಿಸುತ್ತೆ. ನಿಮ್ಮ ಮನೆಯಲ್ಲೂ ಇಷ್ಟು ಗಲೀಜು ಮಾಡಲ್ಲ. ನೆಕ್ಸ್ಟ್ ಟೈಮ್ ಸ್ವಲ್ಪ ಸ್ವಚ್ಛತೆ ಕಾಪಾಡ್ರಿ. ಅವರು ಮ್ಯಾನೇಜ್ಮೆಂಟರು ಎಷ್ಟಂತ ಅವಾಯ್ಡ್ ಮಾಡ್ತಾರೆ. ಅಲ್ಲಿಂದ ಸೀದಾ ದೇವಸ್ಥಾನದ ಒಂದು ಫೋಟೋ ವೀಡಿಯೋ ಮಾಡ್ಕೊಬಿಟ್ಟು ಅಲ್ಲಿ ಸೀದಾ. ಫ್ರೆಂಡ್ಸ್, ಇದಾಗಿತ್ತು ಮಾಗೋಡ್ ಜಾತ್ರೆ ಲಾಗು. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್. ಇದನ್ನ ಕೆಲಸ ಇದಕ್ಕೆ ನಾನು ರೌಂಡ್ ಅಪ್ ಮಾಡೋದೇ ಇಲ್ಲ, ಕೆಲಸ ಮಾಡ್ತಾನೆ ಇರ್ತೀನಿ. ಬಟ್ ಅದು ಎಲ್ಲಿ ತನಕ ನನ್ನ ಕರ್ಕೊಂಡು ಹೋಗುತ್ತೆ ಅಲ್ಲಿ ತನಕ ಜೀವನ ಮಾಡ್ತೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಯಾವತ್ತೋ ಒಂದಿನ ಕಾಣ್ತೀನ ಕಡಲ್ನ ಅಂತ ಆಸೆ ಇದೆ. ಕಾಣಬಲ್ಲೆನೆ ಒಂದು ದಿನ, ಅದರೊಳು ಕರಗಬಲ್ಲೆನೆ ಒಂದು ದಿನ.